ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನವ ವಿವಾಹಿತೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಶರಣಾದ ಶ್ವೇತಾ ಪತಿ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಹೇಳಿ ಪೋಷಕರು ಕೂಡ ದೂರು ನೀಡಿದ್ರು. ನವ ವಿವಾಹಿತೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಶರಣಾದ ಶ್ವೇತಾ ಇನ್ನು ಪೊಲೀಸರು ಕೂಡ ಪತಿ ಮೂರ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಹೇಳಿ ಪೋಷಕರು ದೂರು ನೀಡಿದ್ರು. ಶ್ವೇತಾ ಪೋಷಕರ ದೂರಿನ ಮೇಲೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಇನ್ಸ್ಟಾದಲ್ಲಿ ಪರಿಚಯವಾಗಿ ಶ್ವೇತಾ ಮತ್ತು ಮೂರ್ತಿ ಮದುವೆಯಾಗಿದ್ರು. ಮದುವೆಯಾದ 4 ತಿಂಗಳಿಗೆ ಶ್ವೇತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾ ಇರುವ ಶ್ವೇತಾ ತಾಯಿ ಇನ್ನು ಡೆತ್ ನೋಟ್ನಲ್ಲಿ ಮೂರ್ತಿ ಮತ್ತು ಆತನ ಅಕ್ಕನ ಹೆಸರು ಶ್ವೇತಾ ಬರೆದಿದ್ದಾಳೆ. ಸದ್ಯ ಮೂರ್ತಿಯನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಎಸ್ಕೇಪ್ ಆಗಿರುವ ಮೂರ್ತಿ ಅಕ್ಕನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶ್ವೇತಾ ಆತ್ಮಹತ್ಯೆ ಮಾಡಿಕೊಂಡಾಗ ಮನೆಯಲ್ಲಿ ಇರಲಿಲ್ಲ ಅಂತಿರೋ ಆರೋಪಿ ಇನ್ನು ಆರೋಪಿಯ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆತ್ಮಹತ್ಯೆಯ ವೇಳೆ ಮೂರ್ತಿ ಎಲ್ಲಿದ್ದ ಅನ್ನೋ ಲೊಕೇಶನ್ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ.